ವಿಶೇಷ ಸೂಚನೆ: ಈ ವಿಡಿಯೋ ಕೇವಲ ಮನೋರಂಜನೆಗಾಗಿ ಮಾತ್ರ. ಏ ಟೈಮ್ ಆಗ್ಯದ ಬರ್ರೋ ಸರ್ ಹೊಯ್ಕೊತಾನ ಬರ್ರಲ್ಲೇ ಜಲ್ದಿ. ಬಸ್ ಒಂದ್ ಫೇಲ್ ಆಗ್ಯದ, ಪರ್ಗಳು ಒಂದ್ ಹೊಂಬವ, ಇವನು ಲೇಟ್ ಆಗ್ಯದ. ಇವತ್ತ ಏನ್ ಮಾಡ್ಬೇಕು ಏನು? ಟೈಮ್ ಎಷ್ಟಾಗ್ಯದ ಅಣ್ಣ? ಟೈಮ್ 15 10 ಅಣ್ಣ ಸರ್ ಯಾಕೆ ಲೇಟ್ ಮಾಡಿ ಬಂದರು? ಅವರು ಸರ್ ಅಪ್ಪ ಯಾವಾಗ ಬಂದ್ರು ನಡೀತದ. ಫ್ರೀಡೇ ಅವದ್ದ ಸರ್ ಅದ ಸರ್ ಅಂತಲ್ಲ, ಸರಿಗೊಂದು ಹೆಸರಿಲ್ಲ. ಅವನ್ ಸಬ್ಜೆಕ್ಟ್ ಹೇಳ್ತಾ ನೋಡು, ಆ ಸರ್ ಹೆಸರು ಹೇಳು. ಅವ ಕನ್ನಡ ಹೇಳ್ತಾ ನೋಡು. ಅವ ಹಾ ಕಾವ್ ಬುಡ್ ಅಗಾವ್ ಮಾಡ್ಕೋತ ಓಡಾಡ್ಕೋತ ಬರ್ತಾ ನೋಡು ಅವ. ಅಣ್ಣ ಕ್ಲಾಸ್ ರೂಮ್ ಇಲ್ಲ, ಹೊರಗೆ ಕೊಡಿಸ್ಲತ್ತಾರ. ಸರಿಗೆ ಸಾಲ ಬೊಕ್ಕಳಾಗಿ ಸಾಲಿ ಮಾರಿ ಅಸಲಕ ಹೊರ ಕುಂದರ್ಸ್ಯಾರ. ಲೆಟ್ಸ್ ಗೋ. ಯಾಕೆ ಲೇಟ್ ಮಾಡಿದಿ ಇವತ್ತ? ನಮ್ಮ ಮನೆ ಬಾಜು ಕಾರಣ ಇತ್ತು, ಅದು ಉಳ್ಳಕ್ ಹೋಗಿದ್ದಾನ. ಇವ ಯಾರಲ್ಲಿ? ನ್ಯೂ ಅಡ್ಮಿಷನ್. ಇಲ್ಲಣ್ಣ, ಲೇಟ್ ಅಡ್ಮಿಷನ್. ಏನ್ ಮಾಡ್ಲಣ್ಣ, ನಮ್ಮ ಮನೆ ತಡ ಮಾಡಚ್ಚಾರ. ಬರೋಲೆ ಮೊದ್ಲೇ ಟೈಮ್ ಆಗ್ಯದ, ಬರೋಲೆ. ಇದು ಕಟ್ಟಿ ಒಂದ್ ಬುಕ್ ದುಡ್ದ ಸುಮ್ನೆ ಸುತ್ತಾಕೋಬೇಕು ನಾವು. ಏ ಬರೋಲೆ, ಬರ್ರಿ. ಗುಡ್ ಮಾರ್ನಿಂಗ್ ಸರ್. ಎಷ್ಟನೇ ಬಂದಿರ್ಲಿ ಇನ್ನ ಗುಡ್ ಮಾರ್ನಿಂಗ್ ಸರ್ ಅಂತಿರಲ್ಲ, ನಾಚಕ್ ಬರಲ್ಲ. 9ನೇ ಇದ್ದೇವ್ರಿ ಸರ್. 9ನೇ ಇದ್ದೀರಿ, ಮತ್ ಗುಡ್ ಮಾರ್ನಿಂಗ್ ಅಂತ ರಾಗ ಹೇಳ್ತಿರಲ್ಲೋ. ನಾಳೆಗೆ ಇದೆ 20 ಸಲ ಬರ್ಕೊಂಬರ್ರಿ. ಇದನ್ನು ರಾಗ ಹೇಳ್ಕೊತ ಹೇಳ್ತಿರಲ್ಲ, ಇದು 20 ಸಲ ಬರ್ಕೊಂಬರ್ರಿ. ನಾ ಸದಾ ಹೇಳೋದೊಂದೇ, ಈಗ ಹೇಳ್ತೀನಿಲ್ಲ ಅದೂ ನಂದೇ. ನಮ್ಮ ಟ್ಯೂಷನ್ ಬರ್ಬೇಕಾದ್ರ ದಮ್ ಬೇಕು, ಬಂದ ಬಳಕ ಸುಮ್ಮಿರ್ಬೇಕು. ಸಾಕ್ ಶಾಣೆ ಇದ್ರಿ, ಹಾಜರಿ ತೋರಿ. ಇವ್ರೇ ನಿಮ್ ಸರ್? ಚುಪ್ ರೇ ಸರ್, ಅಭಿ ಬಹುತ್ ಸ್ಟ್ರಿಕ್ ಹೇ. ಎಂತವ್ರ ಗಂಟು ಬಿದ್ದಾರ ನಮಗ. ಅವ ನನ್ ಮಗ ತಮ್ಮ ಕಣ್ಣಂಗ್ ಕಾಣ್ತಾನ. ಇಟ್ ಈಸ್ ಮೈ ಫೇವ್ರೇಟ್ ಸರ್. ಜರಿ ತೋತೀನಿ, ಜೀವ ಇದ್ದವ್ರು ಜಿಂದಾಬಾದ್ ಅನ್ರಿ. ಇವತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ತೆಗಿತೀನಿ, ನೋಡಮ್ಮ ಯಾರ್ಯಾರು ಬಂಡವಾಳ ಹೆಂಗದ. ಇಟ್ಸ್ ಮೀ ವಿಜಿ. ಸಿಂಪಲ್ ಸ್ಟಾರ್. ಪ್ರಜ್ವಲ್ ನಡ್ಗಟ್ಟಿ. ರಾಯಲ್ ಕಿಂಗ್ 143. ಹೊರಗೆ ಕ್ಲಾಸ್ ತೊಲತಿಂಗ್ ಗೊತ್ತಾ ನಿಮ್ಗೆ ಯಾರಿಗಾರ? ಹಾ ವೆರಿ ಗುಡ್. ಏ ನಿಂಗ್ಯಾಂಕೂನು ಸರ್ ಇವನ್ ಹೇಳ್ಯಾನ್ರಿ, ನಿಮಗ್ ಸಾಲ ಆಗ್ಯದಂತ ಸರ್ಕಿ ಹೊಡ ಕೂಡಿಸ್ಲತ್ತೀರ ಅಂತ ಹೇಳ್ಯಾನ್ರಿ. ಏ ಸರ್ ಸಾರಿ ಸರ್, ಇಟ್ ಈಸ್ ಮೈ ಮಿಸ್ಟೇಕ್. ಮನ್ ಟೆಸ್ಟ್ ತೊಗೊಂಡಿವು, ಪೇಪರ್ ಚೆಕ್ ಇವ. ನಿಂದರ್ ತೋರಿಸ್ತೀನಿ. ಈಗ ಗೊತ್ತಾಗ ಒಬ್ಬೊಬ್ಬರು ಹಣೆ ಬಾರಿ ಹೆಂಗದ ಅಂತ. ಇನ್ಸ್ಟಾದಾಗ ನೋಡ್ರಿ, ಒಬ್ಬರ್ಕಿನ ಒಬ್ಬರು ಬಾರಿ ಇದ್ದೀರಿ. ಇನ್ಸ್ಟಾದಾಗ ನಿಮ್ಮ ಪೋಸ್ಟ್ ಏಸವ ನೋಡು, ಅಷ್ಟು ಇಲ್ಲಿ ಆನ್ಸರ್ದಾಗ ಮಾರ್ಕ್ಸ್ ಇಲ್ಲ. ಎಂತಿಂತವ್ರು ಗಂಟು ಬಿದ್ದಿರೋಲ್ಲ. ಪೇಪರ್ ನಾ ಕ್ವಶನ್ ಕೇಳೀನಿ, ಶಕುಂತಲ ಮತ್ತು ದುಶ್ಯಾಸನನ ಪ್ರೇಮ ಕಥೆ ವಿವರಿಸಿ ಅಂತ ಕೇಳಿ. ನೀ ಏನ್ ಬರ್ದಿ ನೋಡ್ರಿ. ಇಂಥ ಕಲಾವಿದಿರ್ಬೇಕು ನಮಗೆ. ಹ್ಯಾಂಗ್ ಬರ್ದ ನೋಡ್ರವ, ಎಷ್ಟು ಮಸ್ತ್ ಸ್ವರ ನೋಡ್ರಿ ಹ್ಯಾಂಗ್ ಸೆಷನ್. ಇಂಥ ಕಲಾವಿದಿರ್ಬೇಕು ನಾವು. ನಮಗ ಸುಂದರ ಯುವತಿಗೆ ಭೇಟಿಯಾಗಲು ಬಂದಿದ್ದಾನೆ. ನಿಮ್ಮ ಕೋಣೆಗೆ ಶಾಣೆ ಇದು ಹೇಳಿ ಕೊಡು. ಸಿಂಪಲ್ ಸ್ಟಾರ. ನಾ ಕ್ವಶನ್ ಏನು ಕೇಳೀನಿ, ನೀ ಆನ್ಸರ್ ಏನು ಬರ್ದಿ. ಎಕ್ಸ್ಟ್ರಾ ಟ್ಯಾಲೆಂಟ್ ತೋರಿಸ್ತಿ. ನಾ ಕ್ವಶನ್ ಏನು ಕೇಳೀನಿ, ಕರ್ನಾಟಕದ ಭೌಗೋಳಿಕ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳೀನಿ. ಎದ್ನೆಂತ ಓದಿದೆ, ಏನು ಬರ್ದಿ ಓದು. ಓದಲ್ರಿ ಸರ್? ಓದು ಮತ್ತ. ಅನ್ನ ನೀಡುತ್ತಾಳೆ ಭೂಮಿ ತಾಯಿ. ಮತ್ ಇದೇನ್ ಗ್ಯಾಪ್ ಏನು? ಮ್ಯೂಸಿಕ್ ರೀ ಸರ್. ಪಾಪ ತೊಳೆಯುತ್ತಾಳೆ ಕಾವೇರಿ ತಾಯಿ. ಈಗ ನಿನ್ನ ಹೆಣ ಎತ್ತುತ್ತಾನೆ ಈ ನಾಯಿ. ಸರ್ ನೀವ್ ಒಬ್ನೇ ಕರೆಕ್ಟ್ ಸಿನ್ಸಿಯರ್ ಆಗಿ ಬರ್ದಿದ್ದಂದ್ರೆ ನೀವ್ ಒಬ್ನೇ. ಒಬ್ಬೊಬ್ಬರು ಒಂದೊಂದ್ ತರ ಇದ್ದೀರಲ್ಲ ಸರ್, ಯಾಕಂದ್ರೆ ನಾವು ಬೇರೆ ಮಕ್ಕಳು ಇದ್ದೇವ್ರಿ, ಅದಕ್ಕೆ ಒಂದ್ ಜನರಲ್ ಕ್ವಶನ್ ಕೇಳ್ತೀನಿ. ಈ ಇಡೀ ಪ್ರಪಂಚ ಸುತ್ತಲಕ ಎಷ್ಟ್ ದಿನ ಬೇಕು? 1 ವರ್ಷ ಬೇಕು, 5 ವರ್ಷ ಬೇಕು ಸರ್. 2 ಸೆಕೆಂಡ್ದಾಗ ಸುತ್ತದೇನ್ರಿ? 2 ಸೆಕೆಂಡ್? ಹಾ ರೀ. ತೋರ್ಸ್. ನನ್ನ ಗೆಳೆಯನೇ ನನ್ನ ಪ್ರಪಂಚ. ಇನ್ನು ಗೆಳೆಯನಿ ನಿನ್ನ ಪ್ರಪಂಚ. ಹಂಗಿದ್ರೆ ಅವ್ನ ಬಲ್ಲಿ ಜಮ್ಮು ಕಾಶ್ಮೀರ ತೋರ್ಸ್, ಹೋಲಿ ಶ್ರೀಲಂಕಾ ತೋರ್ಸ್, ಹೋಲಿ ಕನ್ಯಾಕುಮಾರಿ ತೋರ್ಸ್. ಕ್ವಶನ್ ಕೇಳ್ತೀನಿ. ಮಳೆಗಾಲದಾಗ ಬೇರೆ ದೇಶದ ಪ್ರಾಣಿಗಳು ನಮ್ಮ ದೇಶಕ್ಕೆ ಯಾಕೆ ವಲಸೆ ಬರ್ತಾವೆ? ಅವೆಲ್ಲ ಬೇಡ್ರಿ ಸರ್, ನಾನು ಕ್ವಶನ್ ಕೇಳ್ತೀನಿ ಹೇಳಿ. ಚಳಿಗಾಲದಾಗ ಯಾಕೆ ನೀವು ಟ್ಯೂಷನ್ ಬಂದಿತ್ತ?
ಅದೆಲ್ಲ ನಿನಗೆ ಯಾಕೆ ಇದೆಲ್ಲ ನಿಮಗೆ ಕರ್ಕೊಂಬಾರೋ ಅವ್ನಿಗೆ ಕರ್ಕೊಂಬರ್ತಿಲ್ಲ ಈಗ ಬಾರೋ ಅವ ಇದ್ರ ನನಗ್ ಕೊಡ್ದಂಗ ಹುಡ್ಜ ನನಗ ಸರ್ ಸರ್ ಬಿಡ್ರಿ ಸರ್ ಯಪ್ಪೋ ಹೆಂಗ್ ಹುಡ್ದ ನೀನು ಅವನು ಇದು ಹೊರಗೆ ಸಿಗ್ಲಿ ನೀನು ನೋಡ್ಕೋತೀನಿ ಅಂಜರ. ಅಣ್ಣ ಫೋನ್ ತಂದಿನು. ಫೋನ್ ತಾನಿ ನಾ ಪರಗುಳಿ ಫೋನ್ ಹಚ್ತೀನಿ. ಫೋನ್ ತಾನೆ ನೀ ಬಿಡಲ್ ಫೋನ್ ತಾನಿ. ಇದೇನು ಫೋನ್ ಹೊಂಟುತ್ತಲ್ಲ ಸೈಲೆಂಟ್ ಮಾಡ್ತೀನಿ ಅಂದ್ರೆ. ಫೋನ್ ಕ್ಲಾಸಿಗೆ ಸಾರಿ ಕ್ಲಾಸಿಗೆ ಫೋನ್ ಯಾಕೆ ತರ್ತಿರಲ್ಲ? ಯಾರು ತಂದಿರ್ ಫೋನ್? ಸರ್ ಪ್ರಕೃತಿ ಮ್ಯೂಸಿಕ್ ಅದ ರೀ ಸರ್. ವೈಬ್ರೇಟ್ ಮೂಡಿಗೆ ಹಾಕ್ತೀನಪ್ಪ, ಸುಮ್ಮನೆ ಕಿಸ್ದಾಗ ಇಕ್ಕೋತೀನಿ. ಬೆಳಿ ಮಾರು ನೀ ಅಲ್ಬಾ. ನೀ ಈಸ್ ದಿನ ನಂಬರ್ ಟ್ಯೂಷನ್ ಕೊಂಡಿದ್ದೆ, ನಿಮ್ಮ ಮನೆಗೆ ಬಂದು ಯಾರ ಕೇಳೋರು ಅಂದ್ರ ಏನು ಉದೇ ನಾ ಏನು ಹೇಳಿ? ನಿಮ್ದು ಮನಸ್ಸಿನಾಗ ನನ್ನ ಬಗ್ಗೆ ಅಭಿಪ್ರಾಯ ಏನದ? ನಾಳೆಗೆ ಟೀಚರ್ ಬಂದು ಹೋಮ್ವರ್ಕ್ ಮಾಡಿ ಅಂತ ತೋರಿಸಂದ್ರೆ ಏನು ತೋರಿಸ್ತಿ? ಏನ್ ಕಟ್ಟಾಯ್ತು? ಕ್ಲಾಸ್ ರೂಮ್ದಾಗ ಫೋನ್ ಕಟ್ ಮಾಡ್ತೀರಿ. ಸಾರಿ ಕ್ಲಾಸ್ ರೂಮಿಗೆ ಫೋನ್ ತರ್ತೀರಿ, ನಾಚಕ್ ಬರಲ್ಲ. ಸರ್ ಇಲ್ರಿ ಸರ್. ಸರ್ ನಾವು ಹುಡಿಬೇಡ್ರಿ, ಯಾಕ ನಾ ಮೆಂಬರ್ ಮಗ ಇದ್ದೀನಿ. ಹಾಕ್ರು ಅವ್ನು ಸುಮ್ಮನೆ ಹಾಕ್ರು. ಆಫ್ ದಿ ಸ್ಟೋರಿ. ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ತೋರುವ ಗೌರವ ಕಮ್ಮಿಯಾಗಿದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಶಿಕ್ಷೆ ಕೊಡುವಾಗ ಕೂಡ ಅವರಿವರ ಪರ್ಮಿಷನ್ ಕೇಳುವ ಪರಿಸ್ಥಿತಿ ಎದುರಾಗಿದೆ. ಪೊಲೀಸರ ಲಾಠಿ ಚಾರ್ಜ್ ಹೆಚ್ಚಾಗುತ್ತಲೇ ಇದೆ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.